ಈಗ ನಮ್ಮ ಕೃಷ್ಣ ಕನ್ವೆನ್ಷನ್ ಹಾಲ್ಗೆ ಮದುವೆಗೆ ಬಂದಿದ್ದೀವಿ. ಆದರೆ ಮದುವೆ ಗಂಡು ಹೆಣ್ಣು ಯಾರು ಅಂತಲೇ ಗೊತ್ತಿಲ್ಲ, ಊಟ ಮಾಡೋಕ್ಕೆ ಬಂದಿದ್ದೀವಿ. ಯಾವ ಥರ ಇರ್ತದೆ ಎಕ್ಸ್ಪೀರಿಯೆನ್ಸ್ ಅಂತ ಅಂದ್ಬಿಟ್ಟು ಒಂದ್ಸಲಿ ಯಾರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾಂ ಇನ್ನೊಬ್ರು ಇಲ್ಲ ಉಸ್ಕೊತವ್ರೆ ಗೊತ್ತಿಲ್ಲದಿರೋ ಮದುವೆಲಿ ಹೆಂಗಪ್ಪ ಊಟ ಮಾಡೋದು ಅಂತ. ಆದರೆ ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಹೊಟ್ಟೆ ಎಸಿತದೆ ಅಂದರೆ ಊಟ ಮಾಡಿಬಿಡ್ಬೇಕು. ಊಟ ಸಿಕ್ಕಿದಾಗ ಈಗ ಕರ್ಕೊಯ್ತೀವಿ ಬನ್ನಿ ಒಳಗಡೆ. ಅದು ಹಂಗುವೆ ಯಾರಪ್ಪ ನೀವು ಅಂತ ಕೇಳಿದ್ರೆ ಏನು ಹೇಳುವ? ಏನಿಲ್ಲ ಬಿಚ್ಚಲ ಪೆಂಡಲ ಅಂತೀನಿ. ಅವಾಗ ಕೊಡಲ್ಲ ಪೆಂಡಲ್ ಕಡೆ ಪೆಂಡಲ್ ಕಡೆಯವ್ರು ನಾವು. ಪೆಂಡಲ್ ಕಡೆಯವರು ಫ್ಲವರ್ ಡೆಕೋರೇಷನು, ಹಾಂ ಲೈಟಿಂಗ್ಸು. ನಾನು ನೀವು ಇದು ವಾಲ್ಗ ಡೋಲ್ ಹೊಡಿ. ನಾನು ಬುಡ್ಡು ಬುಡ್ಡು ಬುಟ್ಟ ಕಟ್ಟ ಕಟ್ಟ ಗಡ್ಡು ಬುಡ್ಡು. ನಾವು ಇವತ್ತು ಯಾವುದೇ ಥರದ್ದು ಊಟ ಮಾಡಬೇಕು ಅಂತಂದ್ರೆ ಮಾಡ್ಬೋದು. ಆದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅದು ತುಂಬ ಕಷ್ಟ ಇತ್ತು. ಇದೇ ಥರ ಎಲ್ಲ ಚೌಟ್ರಿಗಳಿಗೆ ಹೋಗಿ ಹೊಟ್ಟೆ ಹಸಿಯಿಂದಾಗ ಊಟ ಮಾಡ್ತಾ ಇದ್ದೋ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾಗ ಜೋಬಲ್ಲಿ ₹1 ದುಡ್ಡು ಇರ್ತಾ ಇರಲಿಲ್ಲ. ಅವಾಗಲೂ ಇದೇ ಥರ ಮಾಡ್ತಾ ಇದ್ದೋ. ಎಷ್ಟೋ ಸಲ ಚೌಟ್ರಿಗಳಲ್ಲಿ ಓಡಿಸ್ಬಿಟ್ಟವ್ರೆ ಯಾರೋ ಇವರು ಅಂತ ಅಂದ್ಬಿಟ್ಟು. ಆದರೆ ಇವತ್ತಿನ ದಿನ ಯಾರು ಅಂಥದ್ದೆಲ್ಲ ಮಾಡಲ್ಲ. ಯಾರೇ ಊಟಕ್ಕೆ ಬಂದರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ರಪ್ಪ ಅಂತಲೇ ಹೇಳ್ತಾರೆ. ಆದ್ರೂ ಅನ್ನೋನ್ ಪರ್ಸನ್ ಮದುವೆಗೆ ಹೋಗಿ ಊಟ ಮಾಡ್ಕೊಂಡು ಬರೋದ್ರಲ್ಲಿರೋದು ಮಜಾನೇ.